ಒಂದು ಕಿಕ್ಕಿ ಸ್ಟಾರ್ಟ್ ಆಗುತ್ತೆ ಇದು. ಸೌಂಡ್ ಹೇಗಿದೆ, ಎಕ್ಸಾಸ್ಟ್ ನೋಟ್ ಅಂದರೆ ಹಳೇ ಬುಲೆಟ್ದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿನ್ನೆ ವೀಡಿಯೋ ಹಾಕಿದ್ದೆ, ಇದನ್ನು ರಿವ್ಯೂ ಮಾಡ್ತೀನಿ ಅಂತ, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಬಟ್ ಒಂದು ಸಬ್ಸ್ಕ್ರೈಬು ಆಗಿಲ್ಲ. ಸೊ ಆದರೂ ನನ್ನ ಕೆಲಸ ನಾನು ಮಾಡ್ತೀನಿ, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. 2011 ಮಾಡಲ್ ಇದು ಆ್ಯಕ್ಚುಲಿ ಬ್ಲ್ಯಾಕ್ ಇತ್ತು. ನಾನೇ ನ್ಯಾಡೋ ಗ್ರೇ ಮಾಡಿಸಿದ್ದೀನಿ ಕಲರು. 20,000 ರೂಪಾಯಿ ಖರ್ಚಾಕಿದ್ದೀನಿ. ಫುಲ್ಲು ಚೆಸ್ಸಿಂದ ಹಿಡಿದು ಎಲ್ಲ ಬಾಡಿ ಪೇಂಟಿಗೆ, ಬರೀ ಪೇಂಟಿಂಗಿಗೆ ಕ್ರೇಜು. ಯಾರನ್ನ ಹತ್ರ ಖರ್ಚಾಕ ಕೇಳಿಲ್ಲ. ಬಟ್ ಗಾಡಿ ತಗೊಂಡಿರೋದು ಬರೀ 60,000 ರೂಪಾಯಿ. ನಾನು ಇದರಲ್ಲಿ ಸೆಲ್ಫ್ ಸ್ಟಾರ್ಟ್ ಇಲ್ಲ, ಕಿಕ್ ಅಷ್ಟೇ ಇರೋದು. ಈ ಥರ ಒಂದು ಗಾಡಿ ರೆಡಿ ಮಾಡಬೇಕಂತ ಆಸೆ ಇತ್ತು. ನೆಕ್ಸ್ಟ್ ಅದ್ರದ್ದು ರೆನಾಲ್ಟ್ ಪಲ್ಸ್ದು ಕಾರ್ದು ಎಕ್ಸ್ಪ್ಲೇನ್ ಮಾಡ್ತೀನಿ, ರಿವ್ಯೂ ಮಾಡಿ ಹಾಕ್ತೀನಿ. ಅದು 2013 ಮಾಡಲ್ ಕಾರು. ನೆಕ್ಸ್ಟ್ ಇದ್ರದ್ದು ಹಾಕ್ತೀನಿ, 23 ಮಾಡಲ್ ಬೆಲೆನು. ಬಟ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂದರೆ ಡ್ರಮ್ ಬ್ರೇಕು, ಫ್ರಂಟು ಬ್ಯಾಕ್ ಎರಡೂ ಡ್ರಮ್ ಇದು. ಸೊ ಬ್ರೇಕಿಂಗ್ ಏನಿಲ್ಲ ಇದರಲ್ಲಿ. ಗೇರಲ್ಲೇ ಸ್ವಲ್ಪ ಕಂಟ್ರೋಲ್ ಮಾಡಿ ನಿಲ್ಲಿಸ್ಬೇಕು. 90-100 ತನಕ ಓಡುತ್ತೆ, ಬಟ್ ನಿಲ್ಲಿಸ್ಬೇಕಂದ್ರೆ 20 bhp 27 ನ್ಯೂಟನ್ ಮೀಟರ್ ಟಾರ್ಕ್ ಇದು. 346 cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನು, 5 ಸ್ಪೀಡ್ ಗೇರ್ ಬಾಕ್ಸು. ಇದು ಪೆಟ್ರೋಲು 13.5 13.5 ಲೀಟ್ರ್ ಹಿಡಿತದೆ. ಮೈಲೇಜ್ ಈ ಸೌಂಡ್ಗೆ ಒಂದು 27-28 30 ಕೊಟ್ಟರೆ ಎಷ್ಟು. ನಾನು ವೆಯ್ಟ್ ಕಮ್ಮಿ ಇದ್ದೀನಿ, 30 ಕೊಡ್ಬೋದು ನನಗೆ. ಸೌಂಡ್ ಹೆವಿ ಇದೆಯಲ್ಲ, ಅದಕ್ಕೆ. ನಮ್ಮ ಕ್ರಿಕೆಟ್ ಗ್ರೌಂಡ್ ಇದು. ನಿನ್ನೆ ಮಳೆ ಬಂದಿದೆ. ಮೆನ್ ಸ್ಟ್ಯಾಂಡ್ ಹಾಕೋಕ್ಕೆ ಕಾಲಲ್ಲಿ ಸ್ವಲ್ಪ ತಾಕತ್ ಬೇಕು. 2011 ಇದು ಆ್ಯಕ್ಚುಲಿ ಶೋರೂಮ್ ಪ್ರೈಸ್ ಒಂದು 90,000 - 1,00,000 ಇತ್ತು. ಇವಾಗ ಇದ್ರ ವ್ಯಾಲ್ಯೂಯೇಷನ್ ಕೊಟ್ಟೋದಾದರೆ ಒಂದು 60,000-90,000. ಏನಕ್ಕೆ ನಾನು ರೀಸ್ಟೋರ್ ಮಾಡಿರೋದು ಬಿಟ್ಟು ಇದ್ರ ವ್ಯಾಲ್ಯೂಯೇಷನ್ ಒಂದು 60,000 ಇರ್ಬೋದು ಅಷ್ಟೇ. ನಾನು ಕೊಟ್ಟಿರೋದು 60,000 ಕೊಟ್ಬಿಟ್ಟು ಇನ್ನೂ 60,000 ಹಾಕ್ಬಿಟ್ಟು ಫುಲ್ ರೆಡಿ ಮಾಡಿಸಿದ್ದೀನಿ. ಈ ನ್ಯಾಡೋ ಗ್ರೇ ಪೇಂಟು. ಇದರಲ್ಲಿ ಹಳೆ ಐಟಮ್ ಅಂದರೆ ಚಾಸಿ, ಅದು ಬಿಟ್ಟರೆ ಇಂಜನು, ಆಮೇಲೆ ಮದ್ಗಾಡ್ಸು, ಟ್ಯಾಂಕ್ಸು, ಸೈಡ್ ಕವರ್ಸು, ಇದಿಷ್ಟು ಹಳೇದು. ಮತ್ತು ಎಲ್ಲ ಆಲ್ಮೋಸ್ಟ್ ಹೊಸದು. ಇದರಲ್ಲಿ ಶೇಕ್ ಅಬ್ಸರ್ವ್ ಹೊಸದು, ಆಮೇಲೆ ವೀಲ್ಸು 2 ಹೊಸದು, ಪೇಂಟು ಹೊಸದು. ಹಾಗೆ ಸ್ಕ್ರ್ಯಾಪ್ ಆಗಿತ್ತು ಗಾಡಿ, ಹಾಗೆ ತಂದುಬಿಟ್ಟು ರೆಡಿ ಮಾಡಿಸಿರೋದು. ಮುಂದ್ಗಡೆ ಬಂದುಬಿಟ್ಟು 19 ಇಂಚ್ ವೀಲು, ಹಿಂದ್ಗಡೆದು 18 ಇಂಚ್. ನಾನು ಆ್ಯಕ್ಚುಲಿ 17 ಮಾಡಬೇಕಂತ ಪ್ಲ್ಯಾನಲ್ಲಿದ್ದೆ. ಹೈಟ್ ಇನ್ನೂ ಕಮ್ಮಿ ಬರುತ್ತೆ ಬೈಕ್ದು ಅಂತ. ಬಟ್ ಅವರು ಗ್ಯಾರೇಜ್ ಅವರು ಅದು ಲುಕ್ ಕಾಣಲ್ಲ ಅಂತ 18-19 ಹಾಕ್ಬಿಟ್ರು. ಅದಕ್ಕೆ ಸೀಟನ್ನು ಸ್ವಲ್ಪ ಡೌನ್ ಮಾಡಿದೆ. ನಾನು ಈ ಕುಷನ್ನ ತೆಗೆದ್ಬಿಟ್ಟು ಸ್ವಲ್ಪ ಚಿಕ್ಕದು ಮಾಡಿದೆ ಸೀಟ್ನ, ಯಾಕಂದರೆ ನೈಟಿಗೆ ಸೆಟ್ ಆಗಬೇಕಲ್ಲ ಅಂತ. ಸರ್ವಿಸ್ ಬಂದುಬಿಟ್ಟು ಇದು ಏನಿಲ್ಲ, ಮೇಜರ್ ಆಯಿಲ್ ಚೇಂಜ್ ಒಂದೇ ಬರೋದು. ಆಯಿಲ್ ಚೇಂಜ್ ಅಂದರೆ ಒಂದು 2,000 ರೂಪಾಯಿ ಮುಗಿಯೋಗ್ಬಿಡುತ್ತೆ. ವಿಂಟೇಜ್ ಸ್ಟೈಲಲ್ಲಿ ರೆಡಿ ಮಾಡಿಸ್ಬೇಕಂದು ಮಾಡಿಸಿರೋದು. ಬಟ್ ಮದ್ಗಡೆಲ್ಲ ಹಳೇದೇ ಹಾಕ್ಬಿಟ್ಟೆ, ಇದು ಹೊಸದು. ಮುಂದ್ಗಡೆ ಅದರಲ್ಲಿ ಯಾವ ಮದ್ಗಡೆ ಇತ್ತು ಅದನ್ನೇ ಹಾಕ್ಬಿಟ್ಟೆ. ಬಟ್ ಲುಕ್ಕು ಅಷ್ಟು ಮಾತ್ರ ಸಾಕತ್ತಾಗಿದೆ. ಇದು ಕಲರ್ ನ್ಯಾಡೋ ಗ್ರೇ ಅಂತ. ಈ ಕಲರ್ ಆಲ್ಮೋಸ್ಟ್ ಇವಾಗ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು. ನನಗೆ ಪೇಂಟಿಂಗ್ ಪರವಾಗಿಲ್ಲ, ಮಾಡಿಕೊಟ್ಟಿದ್ದಾರೆ ಒಂದು ಲೆವೆಲಲ್ಲಿ. ಬಟ್ ಇದೆಲ್ಲ ಹೋಗ್ಬಿಟ್ಟಿದೆ ನೋಡಿ. ಈ ಸ್ಟಿಕ್ಕರ್ ಕಟಿಂಗ್ ಚೆನ್ನಾಗಿ ಬಂದಿಲ್ಲ. ಇದು ಆ್ಯಕ್ಚುಲಿ ಪೇಂಟಲ್ಲೇ ಮಾಡಿದ್ರೆ ಸಖತ್ತಾಗಿ ಬರ್ತಾಯಿತ್ತು. ಇದು ಪೇಂಟಲ್ಲಿ ಮಾಡಿಲ್ಲ, ಸ್ಟಿಕ್ಕರ್ ಕಟಿಂಗ್ ಮಾಡಿ ಅದ್ರ ಮೇಲೆ ಒಂದು ಕೋಟಿಂಗ್ ಹಾಕಿರೋದು.
ಪೇಂಡ್ದು, ಹಾಗಾಗಿ ಅಷ್ಟು ನೀಟಾಗಿಲ್ಲ. ಕೀನು ಆಫ್ ಮಾಡಿಲ್ಲ. ಇದು ಹೆಡ್ಲೈಟ್ ತೋರಿಸುತ್ತೆ, ಮಿಡ್ಲಿರೋದು ನ್ಯೂಟ್ರಲ್ಲು, ಇದು ಸೈಡಲ್ಲಿರೋದು ಇಂಡಿಕೇಟ್ರ್ ತೋರಿಸುತ್ತೆ. ಸ್ಪೀಡು 160 ತನಕ ಇದೆ, ಬಟ್ 90, 100 ಹೈಯೆಸ್ಟ್. ಅದ್ರ ಮೇಲೆ ವೈಬ್ರೇಷನ್, ಬುಲೆಟ್ ಗೊತ್ತಲ್ಲ, ಗಲ 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 ಅಂತ ಇರುತ್ತೆ, ವೈಬ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಕಿಲ್ ಸ್ವಿಚ್ ಒಂದು ಕೊಟ್ಟವನೇ ಇದು, ಮತ್ತು ಇದಕ್ಕೆ ಸೆಲ್ಫ್ ಇಲ್ಲ. ಸೆಲ್ಫ್ ಹಾಕೋಬೋದು, ಇಲ್ಲಿ ನೋಡಿ, ಸೆಲ್ಫ್ ಮೋಟ್ರಿಗೆ ರೆಡಿ ಮಾಡ್ಕೋಬೋದು, ಬಟ್ ಕೊಟ್ಟಿಲ್ಲ. ನಿಮ್ಗೆ ಯಾರಿಗಾದರೂ ರೀಸ್ಟೋರ್ ಮಾಡಬೇಕಂದ್ರೆ ನನಗೆ ಕಮೆಂಟ್ ಹಾಕಿ, ನಾನು ಕಾಂಟ್ಯಾಕ್ಟ್ ಮಾಡಿಕೊಡ್ತೀನಿ ನಿಮಗೆ ಗ್ಯಾರೇಜ್ ಅವರನ್ನು.